ಆತ್ಮೀಯ ವಿದ್ಯಾರ್ಥಿಗಳೇ, ಯಾರು SSLCಯಲ್ಲಿ ಬಹಳ ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅವರೆಲ್ಲರೂ ಕೂಡ ಈ ಟ್ರಿಗ್ನೋಮೆಟ್ರಿ ಪ್ರೂಫ್ಸ್ಗಳು ಅಂದರೆ ತ್ರಿಕೋನಮಿತಿ ಸಾಧಿಸಿ ಲೆಕ್ಕಗಳ ಬಗ್ಗೆ ಬಹಳಷ್ಟು ಪ್ರಯತ್ನವನ್ನು ಮಾಡಿರ್ತೀರಿ. ಆದರೂ ಕೂಡ ಇಂಥ ಲೆಕ್ಕ ಬಿಡಿಸುವುದು ನಿಮಗೆಲ್ಲ ಬಹಳಷ್ಟು ಸವಾಲಾಗಿ ಪರಿಣಮಿಸಿದೆ ಅಂತ ಮಕ್ಕಳ ಸಮಸ್ಯೆಗಳನ್ನ ನೋಡಿದಾಗ ಗೊತ್ತಾಗುತ್ತೆ. ಆದ್ರೆ ಇದೇನಂಥ ಸವಾಲಿನ ಕೆಲಸ ಅಲ್ಲ. ನಿಮಗೆ ಕೆಲವೊಂದು ಮೂಲ ಪರಿಕಲ್ಪನೆಗಳು ಸರಿಯಾಗಿ ಗೊತ್ತಿದ್ರೆ ಈ ತ್ರಿಕೋನಮಿತಿ ಸಾಧಿಸಿ ಲೆಕ್ಕಗಳನ್ನು 3 ಅಂಕದ ಮಹತ್ವಪೂರ್ಣ ಲೆಕ್ಕವನ್ನು ನೀವೆಲ್ಲರೂ ಮಾಡಬಲ್ಲಿರಿ. ಅದು ಏನಂತ ನಾನೀಗ ನಿಮಗೆ ಹೇಳಿಕೊಡ್ತೇನೆ. ಮೊಟ್ಟ ಮೊದಲನೇದಾಗಿ ವಿಲೋಮಗಳು ಅಂದ್ರೆ ಕಾಟನ್ನು 1/tan ಅಂತ ಬರ್ಕೊಳ್ಳೋದು ಗೊತ್ತಿರಬೇಕು. ಕೋಸೆಕ್ಕನ್ನು 1/sin ಅಂತ ಬರ್ಕೊಳ್ಳೋದು ಗೊತ್ತಿರಬೇಕು. ಸೆಕ್ಕನ್ನು 1/cos ಅಂತ ಬರ್ಕೊಳ್ಳೋದು ನಮಗೆ ಗೊತ್ತಿರಬೇಕು. ಅದರ ಜೊತೆಗೆ ಟ್ಯಾನನ್ನು sin/cos ಅಂತ ಮತ್ತು ಕಾಟನ್ನು cos/sin ಅಂತ ಬರ್ಕೊಳ್ಳೋದು ಕೂಡ ನಿಮಗೆ ಗೊತ್ತಿರಬೇಕು ಮಕ್ಕಳೇ. ಇನ್ನೂ ಮುಖ್ಯವಾಗಿ ನಿಮಗೆ ಗೊತ್ತಿರಬೇಕಾದದ್ದು ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು. 3 ನಿತ್ಯ ಸಮೀಕರಣಗಳು ನಮಗೆ ಕಣ್ಣಿಗೆ ಕಾಣ್ತಾವೆ. sin² θ ಪ್ಲಸ್ cos² θ = 1, 1 ಪ್ಲಸ್ tan² θ = sec² θ, 1 ಪ್ಲಸ್ cot² θ = cosec² θ ಅಂತ ಮೂಲವಾಗಿ 3 ನಿತ್ಯ ಸಮೀಕರಣಗಳು ಅದಾವ. ಆದರೆ ಏನಾಗ್ತದೆ ಅಂದ್ರೆ ಮಕ್ಕಳೇ, ಈ 3 ನಿತ್ಯ ಸಮೀಕರಣಗಳು ಅಂದರೆ ಇದಷ್ಟೇ ಫಾರ್ಮಲ್ಲಿ ಈ 3 ನಿತ್ಯ ಸಮೀಕರಣಗಳು ನಮಗೆ ಪ್ರೂಫ್ ಲೆಕ್ಕಗಳಿಗೆ ಸಾಕಾಗೋದಿಲ್ಲ. ಹಂಗಿದ್ರೆ ನಾವು ಏನು ಮಾಡಬೇಕು ಅಂದ್ರೆ sin² θ ಪ್ಲಸ್ cos² θ = 1 cos² θ = -sin² θ, sin² θ = 1 - cos² θ. ಈ ಎರಡೂ ಫಾರ್ಮ್ಗಳಲ್ಲಿ ನಾವು ಅದನ್ನು ನೆನಪಿಟ್ಕೊಳ್ಬೇಕಾಗ್ತದೆ. ಬಹುತೇಕ ಸಂದರ್ಭಗಳಲ್ಲಿ ನಿಮಗೆ cos² θ = 1 - sin² θ ಮತ್ತು sin² θ = 1 - cos² θ ಈ ಎರಡು ನಿತ್ಯ ಸಮೀಕರಣಗಳು ಜೊತೆಗೆ sin² θ ಪ್ಲಸ್ cos² θ = 1. ಇವು 3 ಬಹುತೇಕ ಸಂದರ್ಭಗಳಲ್ಲಿ ಲೆಕ್ಕಗಳಲ್ಲಿ ನಡುವೆ ಬರ್ತಾವೆ. ಮತ್ತು ಕೆಲವೊಂದು ಲೆಕ್ಕಗಳಲ್ಲಿ 1 ಪ್ಲಸ್ tan² θ = sec² θ, tan² θ = sec² θ - 1 ಮತ್ತು sec² θ ಮೈನಸ್ tan² θ = 1 ಅನ್ನುವಂಥ ಐಡೆಂಟಿಟೀಸ್ ಕೂಡ ನಮಗೆ ಹೆಲ್ಪ್ ಆಗ್ತಾವೆ. ಅದರ ಜೊತೆಗೆ 1 ಪ್ಲಸ್ cot² θ = cosec² θ, cot² θ = cosec² θ - 1, cosec² θ ಮೈನಸ್ cot² θ = 1. ಈ ನಿತ್ಯ ಸಮೀಕರಣಗಳು ಕೂಡ ಕೆಲವು ಸಂದರ್ಭಗಳಲ್ಲಿ ನಿಮಗೆ ಪ್ರೂಫ್ ಲೆಕ್ಕಗಳನ್ನು ಸಾಧಿಸಿ ಲೆಕ್ಕಗಳನ್ನು ಬಿಡಿಸಲಿಕ್ಕೆ ಬಹಳಷ್ಟು ಸಹಾಯಕ್ಕೆ ಬರ್ತಾವೆ ಮಕ್ಕಳೇ. ಇವೆಲ್ಲ ಹೆಂಗಂದ್ರೆ ಒಂದೇನಾದರೂ ಅಡುಗೆ ಮಾಡಲಿಕ್ಕೆ ನಮಗೇನು ಬೇಕಲ್ಲ, ಉಪ್ಪ, ಖಾರ, ಅರಿಶಿನ, ಜೀರಿಗೆ ಎಲ್ಲ ಬೇಕಲ್ಲ. ಒಂದೇ ಕಡಿಮೆ ಆದರೂ ಕೂಡ ಅದು ಟೇಸ್ಟ್ ಆಗೋದಿಲ್ಲ, ಅಡಿಗೆ ಆಗೋದಿಲ್ಲಲ್ಲ. ಹಂಗೆ ನಮ್ಮ ಸಾಧನೆ ಕೂಡ ಆಗೋದಿಲ್ಲ. ಅದಕ್ಕಾಗಿ ಇವೆಲ್ಲ ಪರಿಕರಗಳನ್ನು ನೀವು ಜೊತೆಯಲ್ಲಿ ನೆನಪಿಟ್ಕೊಂಡಿರಬೇಕು. ಇನ್ನು ವೆರಿ ಇಂಪಾರ್ಟೆಂಟ್ಲಿ ನಮಗೆ ಅಲ್ಜಿಬ್ರಾಯಿಕ್ ಐಡೆಂಟಿಟೀಸ್ ಅಂತ ಬರ್ತಾವೆ, ಬೀಜಗಣಿತದ ನಿತ್ಯ ಸಮೀಕರಣಗಳು. ಅದರೊಳಗೆ ಫಸ್ಟ್ನೇದ್ದು ಮೊದಲ ನಿತ್ಯ ಸಮೀಕರಣ a + b² = a² + 2ab + b² ಅಂತ ಬರ್ತದೆ. ಆ ಒಂದು ನಿತ್ಯ ಸಮೀಕರಣ ಬಹಳಷ್ಟು ಸಂದರ್ಭಗಳಲ್ಲಿ ಈ ತ್ರಿಕೋನಮಿತಿ ಪ್ರೂಫ್ಗಳಲ್ಲಿ ಬರುತ್ತೆ ಮಕ್ಕಳೇ. ಅದು ಹೆಂಗಂದ್ರೆ sin θ ಪ್ಲಸ್ cos θ ಹೋಲ್² ಇದ್ದಾಗ sin² θ ಪ್ಲಸ್ cos² θ ಪ್ಲಸ್ 2sin θ × cos θ ಅಂತ ನಾವು ಬರ್ಕೋಬೇಕಾಗ್ತದೆ. ಬಹಳಷ್ಟು ಸಂದರ್ಭಗಳಲ್ಲಿ ಇದು ಯೂಸ್ ಆಗ್ತದೆ. ಅದೇ ರೀತಿ ಒಂದು ವೇಳೆ sin θ ಮೈನಸ್ cos θ ಹೋಲ್² ಇದ್ರೆ sin² θ ಮೈನಸ್ cos² θ ಮೈನಸ್ 2
ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಅಂತ ಬರ್ಕೊಡೋ ಸಂದರ್ಭಗಳು ಕೂಡ ಸಾಕಷ್ಟು ಬರ್ತಾವೆ. ಅದಕ್ಕೆ ಇದನ್ನು ಮರಿಬಾರ್ದು ನೀವು. ಇನ್ನು ಅತಿ ಹೆಚ್ಚು ಸಲ ನಾವು ಈ ಪ್ರೂಫ್ ಲೆಕ್ಕಗಳನ್ನು ರ್ಯಾಷನಲೈಜೇಷನ್ ಮೆಥಡ್ದಿಂದ ಬಹಳಷ್ಟು ಲೆಕ್ಕಗಳನ್ನು ಮಾಡ್ತೇವೆ. ಅಂದ್ರೆ ಅಕರ್ಣೀಕರಣ ವಿಧಾನ. ಅದರೊಳಗೆ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಬ್ರಾಕೆಟ್ ಎ ಮೈನಸ್ ಬಿ ಸೂತ್ರ ಬಹಳಷ್ಟು ಸಲ ಬರ್ತದೆ. ಹೆಂಗಂದ್ರೆ ಸೈನ್ ಎ ಪ್ಲಸ್ ಸೈನ್ ಬಿ ಇಂಟು ಬ್ರಾಕೆಟ್ ಸೈನ್ ಎ ಮೈನಸ್ ಸೈನ್ ಬಿ ಈಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ನಾವು ಸಾಕಷ್ಟು ಸಲ ಇದನ್ನು ಬಳಸಬೇಕಾದಂಥ ಸಂದರ್ಭ ಬರ್ತದೆ. ಅದಕ್ಕಾಗಿ ಇದನ್ನಂತೂ ಬಹಳ ಇಂಪಾರ್ಟೆಂಟ್ಲಿ ನಾವು ನೆನಪಿಟ್ಕೋಬೇಕು. ಇನ್ನೂ ಸಾಕಷ್ಟು ಬೀಜಗಣಿತದ ನಿತ್ಯ ಸಮೀಕರಣಗಳದಾವ, ಆದ್ರೆ ಅವು ಎಲ್ಲ ಭಾಳಷ್ಟು ಸಲ ಬರುವುದಿಲ್ಲ ಅಂಥೇಳಿ ನಾನು ಇವು ಮೂರನ್ನು ಪ್ರಮುಖವಾಗಿ ಇಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಅದಕ್ಕಾಗಿ ಸಾಧಿಸುವ ಲೆಕ್ಕಗಳು ಅಷ್ಟೇನೂ ಕಠಿಣ ಅಲ್ಲ, ಅವುಗಳನ್ನು ನಾವು ಈಸಿಯಾಗಿ ಮಾಡಬಹುದು. ಹೆಚ್ಚು ಹೆಚ್ಚು ಲೆಕ್ಕಗಳನ್ನು ಬಿಡಿಸಬೇಕು. ಆ ಥರದ ಲೆಕ್ಕಗಳನ್ನು ಕನಿಷ್ಠ ಒಂದು 20 ಲೆಕ್ಕಗಳನ್ನಾದರೂ ನೀವು ಈಗ ಪರೀಕ್ಷೆಗೆ ಮುಂಚೆ ಬಿಡಿಸಬೇಕು, ಅಂದ್ರೆ ತಯಾರಾಗಬಹುದು ಅಂತ ಹೇಳ್ತಾ ಮುಂದೆ ನಿಮಗೆ ಒಂದೆರಡು ಲೆಕ್ಕಗಳೊಂದಿಗೆ ನಾನು ಬರ್ತೀನಿ. ಧನ್ಯವಾದಗಳು. ಶುಭವಾಗಲಿ.